ನಮಸ್ಕಾರ. ಜ್ಞಾನ ಮತ್ತು ವಿಜ್ಞಾನದ ಸಂಗಮವೇ ಈ ನಿಮ್ಮ ಆಯುಷ್ಮಾನ್ ಭವ ಕಾರ್ಯಕ್ರಮ. ಒತ್ತಡದ ಈ ಬದುಕಿನಲ್ಲಿ ಆರೋಗ್ಯವಂತ ಕ್ರಿಯಾಶೀಲ ಜೀವನ ನಡೆಸೋದು ನಿಜಕ್ಕೂ ಸವಾಲು. ವಿವಿಧ ಆರೋಗ್ಯ ಸಮಸ್ಯೆಗಳ ಬಗ್ಗೆ, ಆರೋಗ್ಯ ರಕ್ಷಣೆಯ ಬಗ್ಗೆ ತಜ್ಞ ವೈದ್ಯರು ಸಲಹೆ ಸೂಚನೆಗಳನ್ನು ನೀಡುತ್ತಾರೆ. ನೀವು ನಿಮ್ಮ ಮನೆಯಲ್ಲಿಯೇ ಕುಳಿತು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆದುಕೊಳ್ಳಬಹುದು. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ. ನಾನು ಅಮೃತಾ ಗೌಡ. ENT ಕಿವಿ, ಮೂಗು ಹಾಗೆ ಗಂಟಲು, ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಮಸ್ಯೆಗಳು ಬರುತ್ತೆ ಜನರಿಗೆ. ಆದರೆ ಅಷ್ಟೊಂದು ಸಮಸ್ಯೆಗಳ ಬಗ್ಗೆ ಅರಿವೇ ಇರೋದಿಲ್ಲ. ಯಾವ ರೀತಿ ಸಮಸ್ಯೆಗಳಾಗಬಹುದು, ಜೊತೆಗೆ ಯಾವಾಗ ENT ಸ್ಪೆಷಲಿಸ್ಟ್ ಅನ್ನ ಭೇಟಿ ಆಗಬೇಕಾಗತ್ತೆ, ಯಾವ ರೀತಿ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಬರಬಹುದು, ಟ್ರೀಟ್ಮೆಂಟ್ ಆಪ್ಷನ್ ಏನಿರುತ್ತೆ, ಇದೆಲ್ಲವನ್ನ ತಿಳಿಸ್ಕೊಡೋಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ವಾಸವಿ ಆಸ್ಪತ್ರೆಯ ENT ಕನ್ಸಲ್ಟೆಂಟ್ ಡಾಕ್ಟರ್ ಯಶಸ್ವಿ ಶ್ರೀಕಾಕುಲ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಡಾಕ್ಟರ್, ಮೊದಲಿಗೆ ಈಗ ಇಯರ್ ಇನ್ಫೆಕ್ಷನ್ ಆಗೋದನ್ನ ಕೇಳಿದ್ದೀವಿ. ವಾಟ್ ಆರ್ ದ ಮೋಸ್ಟ್ ಕಾಮನ್ ಇಯರ್ ಇನ್ಫೆಕ್ಷನ್ಸ್ ಡಾಕ್ಟರ್? ಸೊ ಮೋಸ್ಟ್ ಆಫ್ ದ ಕಾಮನ್ ಇಯರ್ ಇನ್ಫೆಕ್ಷನ್ಸ್ ಆಗೋದು ಹೊರಕಿವಿನಲ್ಲಿ. ಸೊ ಹೊರಕಿವಿನಲ್ಲಿ ಇನ್ಫೆಕ್ಷನ್ಸ್ ಆಗೋದು ನಾವು ಏನಾದ್ರೂ ಇಂಜೆಕ್ಟ್ ಮಾಡಿದಾಗ, ಸೊ ಕಾಮನ್ಲಿ ಇನ್ ಸ್ವಿಮ್ಮರ್ಸ್ ಅಂತ ನೋಡ್ತೀವಿ, ವೇರ್ ಇಲ್ಲಿ ಎಕ್ಸ್ಟರ್ನಲ್ ಆಡಿಟರಿ ಕೆನಾಲ್ ಅಂತೀವಿ, ಇಲ್ಲಿ ಇನ್ಫೆಕ್ಷನ್ ಆಗುತ್ತೆ ಬಿಕಾಸ್ ಆಫ್ ವಾಟರ್ ಗೆಟಿಂಗ್ ಇನ್. ಇಲ್ದ್ರೆ ನಾವೇ ಸ್ವತಃ ಪಿನ್ ಹಾಕಿ, ಇಲ್ದಿದ್ರೆ ಇಯರ್ ಬಡ್ ಹಾಕಿದ್ರೆ ಮೋಸ್ಟ್ ಆಫ್ ದ ಇನ್ಫೆಕ್ಷನ್ಸ್ ಹ್ಯಾಪನ್ ಇನ್ ದಟ್ ಏರಿಯಾ. ಸೆಕೆಂಡ್ ಕಾಮನ್ ಇನ್ಫೆಕ್ಷನ್ಸ್ ಇಯರ್ ಡ್ರಮ್, ಅಥವಾ ನಾವು ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಟಮ್ಟೆ ಅಂತ ಅಂತೀವಿ. ಅಲ್ಲಿ ಇನ್ಫೆಕ್ಷನ್ ಆಗೋದು ಬಿಕಾಸ್ ಆಫ್ ಅ ಕೋಲ್ಡ್ ಆರ್ ಅ ಫ್ಲೂ. ಸೊ ಪೋಸ್ಟ್ ಆರ್ ಅ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಅಲ್ಲಿ ಇನ್ಫೆಕ್ಷನ್ ಆಗುತ್ತೆ. ಫೈನಲಿ ಇನ್ ದ ಮಿಡ್ಲ್ ಇಯರ್ ಅಲ್ಲಿ ಫ್ಲೂಯಿಡ್ ಬಿಲ್ಡಪ್ ಆಗೋದು ಇಟ್ ಹ್ಯಾಪನ್ಸ್ ಮೇನ್ಲಿ ಬಿಕಾಸ್ ಆಫ್ ಅ ಇನ್ಫೆಕ್ಷನ್, ಅಗೇನ್ ಪೋಸ್ಟ್ ಅ ಕೋಲ್ಡ್ ಆರ್ ಅ ವೈರಲ್ ಇನ್ಫೆಕ್ಷನ್ಸ್. ಇದು ಕಾಮನ್ ಆಗಿ ಹೊರಕಿವಿ, ಮಧ್ಯ ಕಿವಿನಲ್ಲಿ ಆಗ ಇನ್ಫೆಕ್ಷನ್ಸ್ ಗಳು. ಮತ್ತೆ ವಿ ಕಮ್ ಟು ದ ಇನ್ನರ್ ಇಯರ್ ಆರ್ ಒಳಕಿವಿನಲ್ಲಿ ಇನ್ಫೆಕ್ಷನ್ ಆದಾಗ ಪೇಷಂಟ್ ಕ್ಯಾನ್ ಕಮ್ ವಿತ್ ಗಿಡಿನೆಸ್, ತಲೆ ಸುತ್ತು ಅಂತ ಬರ್ತಾರೆ, ಇಂಬ್ಯಾಲೆನ್ಸ್ ಅಂತ ಬರ್ತಾರೆ, ಆರ್ ದೇ ಕ್ಯಾನ್ ಕಮ್ ವಿತ್ ಅ ಹಿಯರಿಂಗ್ ಲಾಸ್ ವಿಚ್ ವಿ ಕಾಮನ್ಲಿ ಸಿ ನೌ ಅ ಡೇಸ್. ಓಕೆ ಡಾಕ್ಟರ್. ಸೊ ಡಾಕ್ಟರ್, ಈಗ ಹಿಯರಿಂಗ್ ಲಾಸ್ ಅಂತ ನೀವು ಮೆನ್ಷನ್ ಮಾಡಿದ್ರಿ, ಯಾಕೆ ಆಗತ್ತೆ ಅನ್ನೋದನ್ನ ಹೇಳಿದ್ರಿ. ಇದ್ರ ಬಗ್ಗೆ ಫರ್ದರ್ ಆಗಿ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್. ಸೊ ಹಿಯರಿಂಗ್ ಲಾಸ್ ಅಲ್ಲಿ ಕಾಮನ್ ಆಗಿ 2 ತರ ಇರುತ್ತೆ. ಒಂದು ಸೆನ್ಸರಿ ನ್ಯೂರಲ್ ಹಿಯರಿಂಗ್ ಲಾಸ್ ಅಂತೀವಿ, ಸೆಕೆಂಡ್ ಕಂಡಕ್ಟಿವ್ ಹಿಯರಿಂಗ್ ಲಾಸ್ ಅಂತೀವಿ. ಸೊ ಸೆನ್ಸರಿ ನ್ಯೂರಲ್ ಹಿಯರಿಂಗ್ ಲಾಸ್ ಅಲ್ಲಿ ಕಾಮನ್ ಆಗಿ ನರ್ವ್ ಇನ್ವಾಲ್ವ್ ಆಗುತ್ತೆ. ಇಟ್ ಇಸ್ ಕಾಮನ್ಲಿ ಸೀನ್ ವಿತ್ ಏಜಿಂಗ್. But ಈಗ we have started seeing young age hearing loss also, probably because of exposure to loud noises. Exposure to loud noises is one. Using of noise cancellation AirPods is a second reason. And third ಅಲ್ಲಿ middle ear ಅಲ್ಲಿ ಒಂದು ಬೋನ್ ಬರುತ್ತೆ, ಸ್ಟೇಪೀಸ್ ಅಂತ ಹೇಳ್ತೀವಿ. ಅದು ಸ್ಟಿಫ್ ಆಗ್ಬಿಟ್ರೆ we have a condition called as otosclerosis. ಅದರಿಂದ ಈ ತರ ಕಂಡೀಷನ್ಸ್ ಆಗುತ್ತೆ, ಹಿಯರಿಂಗ್ ಲಾಸ್ ಆಗುತ್ತೆ. ಓಕೆ ಡಾಕ್ಟರ್. ಡಾಕ್ಟರ್, ಈ ಟಿನಿಟಸ್ ಅನ್ನೋದನ್ನ ಕೇಳಿದೀವಿ ಅಂಡ್ ಮೋಸ್ಟ್ ಆಫ್ ದ ಟೈಮ್ ಈ ಸಮಸ್ಯೆ ಆಗ್ತಿರುತ್ತೆ ತುಂಬಾ ಜನರಲ್ಲಿ. ಸೊ ವಾಟ್ ಇಸ್ ದಿಸ್ ಟಿನಿಟಸ್, ಮತ್ತೆ ಇದನ್ನ ಟ್ರೀಟ್ಮೆಂಟ್ ಇದಕ್ಕೆ ಕೊಡಬೇಕು ಅಂತ ಇದ್ರೆ ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ತೀರಾ? ಸೊ ಟಿನಿಟಸ್ ಇಸ್ ನಥಿಂಗ್ ಬಟ್ ಅ ವಿಸ್ಲಿಂಗ್ ಆರ್ ಅ ರಿಂಗಿಂಗ್ ಸೌಂಡ್. ಸೊ ಕಾಮನ್ ಆಗಿ ಪೇಷಂಟ್ಸ್ ನಮ್ಮ ಹತ್ರ ಬಂದ್ಬಿಟ್ಟು ಗುಯ್ ಅಂತ ಕಿವಿನಲ್ಲಿ ಶಬ್ದ ಬರ್ತಾ ಇದೆ ಅಂತ ಹೇಳ್ತಾರೆ. ಸೊ ದಟ್ ಇಸ್ ವಿ ನೇಮ್ ಇಟ್ ಅಸ್ ಟಿನಿಟಸ್. So there are many causes for tinnitus, from including external ear alli just wax accumulation can cause tinnitus. Secondly, fluid in the middle ear can cause tinnitus. And finally, nerve hearing loss adaglunu tinnitus agutte. And in 90% of the cases namge tinnitus to cause ಕಂಡು ಹಿಡಿಯೋದು ಕಷ್ಟ ಆಗುತ್ತೆ. ಸೊ ಆವಾಗ ದ ಟ್ರೀಟ್ಮೆಂಟ್ ಇಸ್ ಬೇಸ್ಡ್ ಆನ್ ನರ್ವ್ ಸ್ಟ್ರೆಂಥಿಂಗ್. ಇಟ್ ಬೇಸಿಕ್ಲಿ ಡಿಪೆಂಡ್ಸ್ ಆನ್ ದ ಕಾಸ್ ಆಫ್ ದ ಟಿನಿಟಸ್. ಸೊ ಕಾಸ್ ಮೇಲೆ ನಾವು ಟಿನಿಟಸ್ ಟ್ರೀಟ್ಮೆಂಟ್ ಮಾಡ್ತೀವಿ. ವೆನ್ ವಿ ಡೋಂಟ್ ಫೈಂಡ್ ಅ ಕಾಸ್ ಫಾರ್ ದ ಟಿನಿಟಸ್, ಆವಾಗ ಈಗ ಹೊಸದಾಗಿ ನಾವು ಇಂಟ್ರಾಟಿಂಪ್ಯಾನಿಕ್ ಸ್ಟಿರಾಯ್ಡ್ ಇಂಜೆಕ್ಷನ್ ಅಂತ ಕೊಡ್ತೀವಿ. ಸೊ ವೇರ್ ದ ಇಂಜೆಕ್ಷನ್ ಇಸ್ ಗಿವನ್ ವಿತ್ ಇನ್ ದ ಇಯರ್ ಡ್ರಮ್. ಸೊ 3 injections ಆರ್ ಗಿವನ್ ಇನ್ ಅ ಮ್ಯಾಟರ್ ಆಫ್ ವೀಕ್ಲಿ. ಟ್ರೀಟ್ಮೆಂಟ್ ಇರುತ್ತೆ ಅದಕ್ಕೆ. ಓಕೆ ಡಾಕ್ಟರ್, ಮೆಡಿಕೇಶನ್ಸ್ ಏನಾದ್ರು ಇದಕ್ಕೆ? ನಾವು ಮೇನ್ಲಿ ನರ್ವ್ ಸ್ಟ್ರೆಂಥನಿಂಗ್ ಮೆಡಿಕೇಶನ್ಸ್, B12 ಮೆಡಿಕೇಶನ್ಸ್ ಕೊಡ್ತೀವಿ ಟಿನಿಟಸ್ಗೆ ಅಂತ. ಓಕೆ ಡಾಕ್ಟರ್. ಡಾಕ್ಟರ್, ಈ ಮಿನಿಯರ್ಸ್ ಡಿಸೀಸ್ ಅಂದ್ರೆ ಏನು ಡಾಕ್ಟರ್? ವಾಟ್ ಇಸ್ ಇಟ್? ಸೊ ಮಿನಿಯರ್ಸ್ ಡಿಸೀಸ್ ಇಸ್ ಅಗೇನ್ ಎನ್ ಇನ್ನರ್ ಇಯರ್ ಡಿಸಾರ್ಡರ್. ಇಲ್ಲಿ ಫ್ಲೂಯಿಡ್ ಅಕ್ಯುಮುಲೇಟ್ ಆಗುತ್ತೆ. ಫಾರ್ ಮೋಸ್ಟ್ ಆಫ್ ದ ಟೈಮ್ ಇಟ್ಸ್ ಅ ಪೋಸ್ಟ್ ವೈರಲ್ ಅಕ್ಯುಮುಲೇಷನ್ ಆಫ್ ಫ್ಲೂಯಿಡ್, ಆರ್ 80% ಆಫ್ ದ ಟೈಮ್ಸ್ ಇಡಿಯೋಪಥಿಕ್, ಅಂದ್ರೆ ಕಾಸ್ ನಾವು ಕಂಡುಹಿಡಿಯಕ್ ಆಗಿಲ್ಲ. ಮೀನಿಯರ್ಸ್ ಅಲ್ಲಿ ದೇ ವಿಲ್ ಮೇನ್ಲಿ ಹ್ಯಾವ್ 3 ಥಿಂಗ್ಸ್. ಒಂದು ಹಿಯರಿಂಗ್ ಲಾಸ್, ಕೇಳಿಸೋದು ಕಮ್ಮಿ ಆಗುತ್ತೆ. ಸೆಕೆಂಡ್ ಗಿಡಿನೆಸ್, ತಲೆ ಸುತ್ತು ಬರುತ್ತೆ. ಥರ್ಡ್ ದೇ ವಿಲ್ ಹ್ಯಾವ್ ಅ ಸೌಂಡ್, ರಿಂಗಿಂಗ್. ಈಗ ಟಿನಿಟಸ್ ಅಂತ ಕೇಳಿದ್ರಲ್ಲ, ಸೊ ಆ ರಿಂಗಿಂಗ್ ಸೌಂಡ್, ದೀಸ್ ಆರ್ ದ ಮೇನ್ 3 ಸಿಂಪ್ಟಮ್ಸ್. ಅಲಾಂಗ್ ವಿತ್ ದಟ್ ದೇ ವಿಲ್ ಹ್ಯಾವ್ ನಾಸಿಯಾ, ವಾಮಿಟಿಂಗ್,
And the treatment for this is also an intratympanic dexamethasone along with supportive medications. ಡಾಕ್ಟರ್, ಈ ಸೈನೋಸೈಟಿಸ್ ಅಂದ್ರೆ ಏನು ಅಂಡ್ ಅದಕ್ಕೆ ಯಾವ ರೀತಿಯ ಟ್ರೀಟ್ಮೆಂಟ್ ಆಪ್ಷನ್ ಇದೆ ಡಾಕ್ಟರ್? Sinusitis andre there are 4 sinuses which are there in our skull. So our 4 sinus alli age infection na we call it as a sinusitis. So sinusitis alli patient will basically come with a headache, okay, heaviness of head and nasal discharge or post nasal drip antivi, ಎಲ್ಲಿ the sputum ಮೂಗಿಂದ ಗಂಟ್ಲಿಗೆ ಬರುತ್ತೆ. So when they lie down they get up with a dry hacking cough. So these symptoms cause a sinusitis. So ಇದು ಯಾವ್ದ್ರಿಂದ ಬರುತ್ತೆ ಅಂದ್ರೆ again post a cold, post a viral fever ಈ sinusitis ಆಗುತ್ತೆ. ಓಕೆ ಡಾಕ್ಟರ್, ಇದಕ್ಕೆ ಟ್ರೀಟ್ಮೆಂಟ್ ಡಾಕ್ಟರ್? ಸೊ ಇನಿಷಿಯಲಿ ಸಪೋರ್ಟಿವ್ ಮೆಡಿಕೇಶನ್ಸ್ ಲೈಕ್ ಆಂಟಿಬಯೋಟಿಕ್ಸ್, ಆಂಟಿಹಿಸ್ಟಮಿನ್ಸ್ ಅಂತ ಕೊಡ್ತೀವಿ, ನೇಸಲ್ ವಾಶ್ ಅಂತ ಕೊಡ್ತೀವಿ, ನೇಸಲ್ ಸ್ಪ್ರೇಸ್ ಅಂತ ಕೊಡ್ತೀವಿ. ಅದರಲ್ಲೂ ಕಮ್ಮಿ ಆಗಿಲ್ಲ ಅಂದ್ರೆ ವಿ ಡೂ ಅ ಸರ್ಜರಿ ಟು ಡ್ರೈನ್ ದೀಸ್ ಸೈನಸಸ್. ಈ ಸರ್ಜರಿನ ಫಂಕ್ಷನಲ್ ಎಂಡೋಸ್ಕೋಪಿಕ್ ಸೈನಸ್ ಸರ್ಜರಿ ಅಂತ ಹೇಳ್ತೀವಿ, ಫೆಸ್ ಅಂತ. ಸೊ ದಟ್ ಇಸ್ ದ ಟ್ರೀಟ್ಮೆಂಟ್, ದ ಫೈನಲ್ ಟ್ರೀಟ್ಮೆಂಟ್ ಇಫ್ ಇಟ್ ಬಿಕಮ್ಸ್ ಅ ಕ್ರಾನಿಕ್ ಸೈನಸೈಟಿಸ್. ಓಕೆ ಡಾಕ್ಟರ್. ಡಾಕ್ಟರ್, ಈಗ ಈ ನೋಸ್ ಬ್ಲೀಡ್ಸ್ ಆಗುತ್ತೆ ಕೆಲವ್ರಿಗೆ, ಫ್ರೀಕ್ವೆಂಟ್ ಆಗಿ ಆಗ್ತಾ ಇರತ್ತೆ. ಸೊ ವಾಟ್ ಕಾಸಸ್ ಇಟ್? ನೋಸ್ ಬ್ಲೀಡ್ಗೂ ಕಿವಿಗೆ ಸಂಬಂಧಪಟ್ಟ ಸಮಸ್ಯೆಗಳಿಗೂ ಏನಾದ್ರೂ ಕನೆಕ್ಷನ್ ಇದೆಯಾ? ಇಲ್ಲ, ನೋಸ್ ಬ್ಲೀಡ್ಸ್ ಕಿವಿಗೆ ಸಂಬಂಧ ಇರಲ್ಲ. ನೋಸ್ ಬ್ಲೀಡ್ಸ್ ಕಾಮನ್ಲಿ ಯಂಗ್ ಏಜ್ ಅಲ್ಲಿ ನೋಡಿದಾಗ ಇಟ್ ಇಸ್ ಬಿಕಾಸ್ ಆಫ್ ನೋಸ್ ಪಿಕ್ಕಿಂಗ್, ವೇರ್ ದ ಚೈಲ್ಡ್ ಇಸ್ ಪುಟಿಂಗ್ ಅ ಫಿಂಗರ್ ಇನ್ಸೈಡ್ ದ ನೋಸ್, ಡ್ಯಾಮೇಜಿಂಗ್ ಇಟ್ ಅಂಡ್ ಕಾಸಿಂಗ್ ಅ ನೋಸ್ ಬ್ಲೀಡ್. ಅಡಲ್ಟ್ಸ್ ಅಲ್ಲಿ ಕಾಮನ್ ಆಗಿ ನೋಡಿದಾಗ ಇಟ್ಸ್ ಬಿಕಾಸ್ ಆಫ್ ಹೈಪರ್ಟೆನ್ಷನ್, BP ತುಂಬಾ ಜಾಸ್ತಿ ಆದಾಗ ಇಟ್ ಕಾಸಸ್ ಅ ನೋಸ್ ಬ್ಲೀಡ್. ಓಕೆ ಡಾಕ್ಟರ್. ಸೊ ಡಾಕ್ಟರ್, ಈಗ ಅಲರ್ಜಿಕ್ ರೈನೈಟಿಸ್ ಅಂತ ಹೇಳ್ತೀರಾ, ಸೊ ವಾಟ್ ಇಸ್ ಇಟ್ ಅಂಡ್ ಅದಕ್ಕಿರುವಂತಹ ಟ್ರೀಟ್ಮೆಂಟ್ ಆಪ್ಷನ್ ಏನು, ಯಾಕೆ ಆಗುತ್ತಿದ್ದು? ಓಕೆ, ಅಲರ್ಜಿಕ್ ರೈನೈಟಿಸ್ ಇಸ್ ವೆನ್ ಅ ಪರ್ಸನ್ ಇಸ್ ವೆರಿ ಸೆನ್ಸಿಟೈಸ್ಡ್, ಅಂದ್ರೆ ಗಾಳಿನಲ್ಲಿರೋ ಕೆಲವು ಪದಾರ್ಥಗಳಿಗೆ ಅವ್ರಿಗೆ ಸೆನ್ಸಿಟಿವಿಟಿ ಇರುತ್ತೆ. ಸೊ ಆ ಪದಾರ್ಥನ ಈ ಪರ್ಟಿಕ್ಯುಲರ್ ಪೇಷಂಟ್ಸ್ ಬ್ರೀದ್ ಮಾಡಿದಾಗ ದೇ ಗೆಟ್ ಅ ಫ್ಯೂ ಸಿಂಪ್ಟಮ್ಸ್. ಸ್ನೀಸಿಂಗ್ ತುಂಬಾ ಫ್ರೀಕ್ವೆಂಟ್ ಆಗಿ ಅಕ್ಷು ಅಂತ ಮಾಡ್ತಾರೆ. ದೆನ್ ದೇ ಹ್ಯಾವ್ ವಾಟ್ರಿ ಕ್ಲಿಯರ್ ನೇಸಲ್ ಡಿಸ್ಚಾರ್ಜ್ ಅಂಡ್ ದೇ ಆಲ್ಸೋ ಹ್ಯಾವ್ ಇಚ್ಚಿಂಗ್ ಅರೌಂಡ್ ದ ನೋಸ್, ಇಯರ್ಸ್ ಆರ್ ದ ಥ್ರೋಟ್. ಈ ಎಲ್ಲ ಸಿಂಪ್ಟಮ್ಸ್ ಟುಗೆದರ್ ಇಸ್ ಕಾಲ್ಡ್ ಆಸ್ ಅ ಅಲರ್ಜಿಕ್ ರೈನೈಟಿಸ್. ಇದಕ್ಕೆ ಟ್ರೀಟ್ಮೆಂಟ್? ದಿಸ್ ಅಗೇನ್ ಟ್ರೀಟ್ಮೆಂಟ್ ಇಸ್ ಆನ್ ಸ್ಟೀರಾಯ್ಡ್ ನೇಸಲ್ ಸ್ಪ್ರೇಸ್ ಅಂಡ್ ಆಂಟಿಹಿಸ್ಟಮಿನ್ಸ್ ಅಂತೀವಿ, ವೇರ್ ದೀಸ್ ಹೆಲ್ಪ್ ಟು ಕಂಟ್ರೋಲ್ ಅಲರ್ಜಿ. ಬಟ್ ಈಗ ವಾಸವಿ ಆಸ್ಪತ್ರೆನಲ್ಲಿ ನಾವು ಅಲರ್ಜಿ ಅನ್ನೋದಕ್ಕೆ we have got a new technology called as CRD. So where we take a blood sample and we check what the person is allergic to. ಓಕೆ ಡಾಕ್ಟರ್. ಡಾಕ್ಟರ್, ಈಗ ಡಿವಿಯೇಟೆಡ್ ಸೆಪ್ಟಮ್ ಅಂತ ಕೇಳ್ಪಟ್ಟಿದ್ದೀವಿ. ಸೊ ವಾಟ್ ಇಸ್ ದಿಸ್ ಡಿವಿಯೇಟೆಡ್ ಸೆಪ್ಟಮ್? ಓಕೆ, ಡಿವಿಯೇಟೆಡ್ ಸೆಪ್ಟಮ್ ಅಲ್ಲಿ the nose bone or the cartilage will be bent. So on either side bend ಆದಾಗ they will have difficulty in breathing or nose block ಆಗುತ್ತೆ or they might have loss of sense of smell. So ಇದನ್ನ ನಾವು deviated nasal septum ಅಂತ ಹೇಳ್ತೀವಿ. Some of them can also have headache because of a deviated nasal septum. Yes. Okay doctor. Doctor, ಈಗ adenoids ಅನ್ನೋ ಒಂದು ಟರ್ಮ್ ಅನ್ನ ಕೇಳ್ಪಟ್ಟಿದ್ದೀವಿ. What is it and most of the time ಅದನ್ನ ರಿಮೂವ್ ಮಾಡೋ ಒಂದು ಸಂದರ್ಭ ಕೂಡ ಬರುತ್ತೆ. ಯಾಕೆ ಡಾಕ್ಟರ್? So adenoids ಅನ್ನೋದು is like a lymphoid tissue seen at the roof of the nose. ಸೊ ಈ ಏರಿಯಾನಲ್ಲಿ ಅದು ಇರುತ್ತೆ ಅಟ್ ದ ರೂಫ್. ಸೊ ಅಡೆನಾಯ್ಡ್ಸ್ ಅನ್ನೋದು ಬಂದಾಗ ಕಾಮನ್ಲಿ ಸೀನ್ ಇನ್ ಚಿಲ್ಡ್ರನ್ ಅಂಡ್ ಚಿಲ್ಡ್ರನ್ ಅಲ್ಲಿ ತೆಗ್ದಿಲ್ಲ ಅಂದಾಗ ಅಡಲ್ಟ್ಸ್ ಆಲ್ಸೋ ಕಮ್ ವಿತ್ ದೀಸ್ ಸಿಂಪ್ಟಮ್ಸ್. ಕಾಮನ್ಲಿ ಸ್ನೋರಿಂಗ್ ಬರ್ತಾರೆ. ಚಿಲ್ಡ್ರನ್ ದೇ ಕಮ್ ವಿತ್ ಫ್ರೀಕ್ವೆಂಟ್ ಕಾಫ್ಸ್, ಫ್ರೀಕ್ವೆಂಟ್ ಕೋಲ್ಡ್ಸ್, ಫ್ರೀಕ್ವೆಂಟ್ ನೇಸಲ್ ಡಿಸ್ಚಾರ್ಜ್. ಆಮೇಲೆ ಚಿಲ್ಡ್ರನ್ ಆಲ್ಸೋ ಗೆಟ್ ಅಪ್ ಇನ್ ದ ಮಿಡ್ ನೈಟ್ ವಿತ್ ಅ ಚೋಕಿಂಗ್ ಆರ್ ಅ ಸೆನ್ಸೇಷನ್ like a lack of breath. So severe symptoms iddaga we do a surgery called as adenoidectomy. So ಈ adenoidectomy surgery ನಲ್ಲಿ we do it endoscopically. Severe symptoms ಆದಾಗ adenoids ತೆಗಿಬೇಕಾಗುತ್ತೆ. ಓಕೆ ಡಾಕ್ಟರ್. ಡಾಕ್ಟರ್, ಈಗ ಕೆಲವೊಂದು ಬಾರಿ ಮೂಗಿಗೆ ಸಂಬಂಧಪಟ್ಟ ಸಮಸ್ಯೆ ಬಂದಾಗ ಕೆಲವರಿಗೆ ಈ ಸ್ಮೆಲ್ ಅನ್ನೋದು ಗೊತ್ತಾಗೋದೇ ಇಲ್ಲ. ಸೊ ಲಾಸ್ ಆಫ್ ಸ್ಮೆಲ್ ಅಂತ ಕೂಡ ಹೇಳಲಾಗತ್ತೆ. ಸೊ ವಾಟ್ ಇಸ್ ದಿಸ್ ಡಾಕ್ಟರ್? ಯಾಕಾಗತ್ತೆ? ಯಾವ ಸಂದರ್ಭದಲ್ಲಿ ಆಗುತ್ತೆ? ಲಾಸ್ ಆಫ್ ಸೆನ್ಸ್ ಆಫ್ ಸ್ಮೆಲ್ ಇನ್ ಮೆಡಿಕಲ್ ಟರ್ಮ್ಸ್ ನಾವು ಅದನ್ನ ಅನಾಸ್ಮಿಯಾ ಅಂತೀವಿ. ಓಕೆ, ಅನಾಸ್ಮಿಯಾ ಅಂತ ಆದಾಗ ದೇ ಕ್ಯಾನ್ ಬಿ ಮಲ್ಟಿಪಲ್ ರೀಸನ್ಸ್. ಸೊ ಡಿವಿಯೇಟೆಡ್ ನೇಸಲ್ ಸೆಪ್ಟಮ್ ಈಗ ನೀವು ಕೇಳಿದ್ರಲ್ಲ, ದಟ್ ಕ್ಯಾನ್ ಕಾಸ್ ಅ ಲಾಸ್ ಆಫ್ ಸೆನ್ಸ್ ಆಫ್ ಸ್ಮೆಲ್. ನೇಸಲ್ ಪಾಲಿಪ್ಸ್ ಅಂತೀವಿ. ಸೊ ನೇಸಲ್ ಪಾಲಿಪ್ಸ್ ಅಲ್ಲಿ ದೇ ವಿಲ್ ಹ್ಯಾವ್ extra mucosal growth in the nose. So these benign growths can cause loss of sense of smell. And nerve related,
the sensory nerve related ಇದ್ದಾಗ that also can cause a loss of sense of smell. So ಅದು olfactory nerve ಅಂತೀವಿ which carries the smell. So ಅದರಲ್ಲಿ ಏನಾದ್ರೂ ಇಶ್ಯೂ ಇದ್ದಾಗ್ಲೂ it causes a anosmia or loss of sense of smell. ಡಾಕ್ಟರ್ nasal polyps ಅಂತ ಹೇಳಿದ್ರಿ, ಸೊ ಇದಕ್ಕೆ ಟ್ರೀಟ್ಮೆಂಟ್ ಅಂತ ಏನಾದ್ರೂ ಇದ್ರೆ? Nasal polyps again is surgical line of treatment. ಇದಕ್ಕೂ ಫೆಸ್ ಅನ್ನ ಸರ್ಜರಿ ಮಾಡ್ತೀವಿ and then the polyps will be sent for biopsy to see what the polyps are ಅಂತ. ಓಕೆ ಡಾಕ್ಟರ್, ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮ ಹತ್ರ ನಾನು ತಿಳ್ಕೊತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಒಂದು ಬ್ರೇಕ್ ತಗೊಂಡ್ ಬರೋಣ. ಆಯುಷ್ಮಾನ್ ಭವ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ನಿಮ್ಮಲ್ಲೂ ಯಾರೆಲ್ಲಾದ್ರೂ ENT ಸಂಬಂಧಪಟ್ಟ ಸಮಸ್ಯೆ ಇದೆ, ಉತ್ತಮವಾದ ಚಿಕಿತ್ಸೆಯನ್ನ ನಾನು ತಗೋಬೇಕು ಅಂತ ಇದ್ರೆ ಸ್ಕ್ರೀನ್ ಮೇಲೆ ವಾಸವಿ ಆಸ್ಪತ್ರೆಯ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಕರೆ ಮಾಡಿ ಡಾಕ್ಟರ್ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಆಸ್ಪತ್ರೆಯಲ್ಲಿ ಡಾಕ್ಟರ್ನ ಭೇಟಿ ಮಾಡಿ ನಿಮ್ಮ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಬಹುದು, ಉತ್ತಮವಾದ ಟ್ರೀಟ್ಮೆಂಟ್ ಕೂಡ ತಗೋಬಹುದು. ಡಾಕ್ಟರ್, ಈಗ ಕ್ರಾನಿಕ್ ಸೋರ್ ಥ್ರೋಟ್ ಅಂತ ಹೇಳ್ತಾರೆ, ಸೊ ವಾಟ್ ಕಾಸಸ್ ದಿಸ್ ಅಂತ? Okay, so chronic sore throat andre the patient will come with irritation in the throat or itching in the throat. Common causes alli viral infection is one, reflux or acid reflux antivi, where the acid in the stomach is coming and hitting the throat. So that also causes irritation in the throat, and allergy. So allergic pharyngitis also causes an itching in the throat. So idakke mainly patient has to drink lots of water. They have to keep themselves well hydrated. Acid reflux na treatment tagobeku, but if it lasts for a longer time with a fever, they have to come and see a specialist. ನೋಡ್ಬೇಕು. ಡಾಕ್ಟರ್, ಈಗ ಈ ರೀತಿ ಇದ್ದಾಗ ಡಾಕ್ಟರ್ನ ಭೇಟಿ ಮಾಡ್ತಾರೆ ಅಂತಂದ್ರೆ ವಾಟ್ ಕೈಂಡ್ ಆಫ್ ಟ್ರೀಟ್ಮೆಂಟ್ಸ್ ಅವ್ರಿಗೆ ಸಿಗುತ್ತೆ? Again, it depends on the cause. ಈಗ acid reflux ಆದ್ರೆ we put PPIs ಅಂತ ಹೇಳ್ತೀವಿ, ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ. ಇಫ್ ಇಟ್ ಇಸ್ ರಿಲೇಟೆಡ್ ಟು ಅನ್ ಅಲರ್ಜಿಕ್ ಫೆರೆಂಜೈಟಿಸ್, ಆಂಟಿಹಿಸ್ಟಮಿನ್ಸ್ ಅದಕ್ಕೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಅದರ್ ದೆನ್ ದಟ್ ದೇರ್ ಇಸ್ ಅ ಟಿಶ್ಯೂ ಕಾಲ್ಡ್ ಅಸ್ ಟಾನ್ಸಿಲ್ಸ್ ಇನ್ ದ ಥ್ರೋಟ್. ಅದಕ್ಕೆ ರಿಲೇಟೆಡ್ ಇನ್ಫೆಕ್ಷನ್ಸ್ ಆದ್ರೆ ಇಟ್ ವಿಲ್ ಬಿ ಬಿಕಾಸ್ ಆಫ್ ಆಂಟಿಬಯೋಟಿಕ್ಸ್. ಡಾಕ್ಟರ್, ಈಗ ಟಾನ್ಸಿಲೆಕ್ಟಮಿ ಅಂತ ಹೇಳ್ತಾರೆ, ವಾಟ್ ಇಸ್ ಇಟ್, ವಾಟ್ ಟೈಪ್ ಆಫ್ ಕಂಡೀಷನ್ ಅಂಡ್ ಇದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿ ಇದೆ? ಓಕೆ, ಟಾನ್ಸಿಲೆಕ್ಟಮಿ ಇಸ್ ಅ ಸರ್ಜಿಕಲ್ ಪ್ರೊಸೀಜರ್ ವೇರ್ ನಾವು ಟಾನ್ಸಿಲ್ಸ್ ಅನ್ನೋ ಲಿಂಫಾಯ್ಡ್ ಟಿಶ್ಯೂನ ತೆಗಿತೀವಿ. So it can be done under different methods. So ಕೆಲವರು ಅದನ್ನ ಕೋಲ್ಡ್ ಸ್ಟೀಲ್ ಅಂದ್ರೆ ಜಸ್ಟ್ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ತೆಗಿತೀವಿ. ಕೆಲವು ಸತಿ ಅದಕ್ಕೆ ಕಾಬ್ಲೇಷನ್ ಅಂತ ಯೂಸ್ ಮಾಡಿ ಟಾನ್ಸಿಲೆಕ್ಟಮಿ ಮಾಡ್ತೀವಿ. ಬೋತ್ ಆರ್ ವೆರಿ ಸೇಫ್ ಪ್ರೊಸೀಜರ್ಸ್. ಇದು ಯಾವಾಗ ಮಾಡ್ತೀವಿ ಅಂದ್ರೆ when the tonsils is getting repeatedly infected. Every 2 months patient is coming back with requirement of antibiotics, or it has become a part of his lifestyle where it's causing snoring because the tonsils is very huge. That time also we do a tonsillectomy. Okay, ಡಾಕ್ಟರ್, ಲಾರಿಂಜೈಟಿಸ್ ಅಂತಂದ್ರೆ ಯಾವ ರೀತಿಯ ಸಮಸ್ಯೆ ಇದು ಮತ್ತೆ ಇದನ್ನ ಹೇಗೆ ಟ್ರೀಟ್ ಮಾಡ್ತೀರಾ? ಓಕೆ, ಲಾರಿಂಗ್ಸ್ ಅಂದ್ರೆ ನಮ್ದು ಧ್ವನಿ ಪೆಟ್ಟಿಗೆ. ಓಕೆ, ಸೊ ವಾಯ್ಸ್ ಎಲ್ಲಿಂದ ಬರುತ್ತೋ ಅದನ್ನ ನಾವು ಲಾರಿಂಗ್ಸ್ ಅಂತ ಹೇಳ್ತೀವಿ. ಸೊ ಎನಿ ಇನ್ಫೆಕ್ಷನ್ ಆರ್ ಇನ್ಫ್ಲಮೇಷನ್ ಆಫ್ ದ ಲಾರಿಂಗ್ಸ್ ಇಸ್ ಕಾಲ್ಡ್ ಆಸ್ ಅ ಲಾರಿಂಜೈಟಿಸ್. ಸೊ ಲಾರಿಂಜೈಟಿಸ್ ಅಲ್ಲಿ ದೇ ಕ್ಯಾನ್ ಕಮ್ ವಿತ್ ಅ ವಾಯ್ಸ್ ಚೇಂಜ್, ಡಿಫಿಕಲ್ಟಿ in speaking or hoarseness. So idakkenu treatment depends on the cause of the laryngitis. Okay, ಡಾಕ್ಟರ್ ಆಗ್ಲೇ ಆಸಿಡ್ ರಿಫ್ಲಕ್ಸ್ ಅಂತ ನೀವು ಮೆನ್ಷನ್ ಮಾಡಿದ್ರಿ. ಸೊ ಈ ಆಸಿಡ್ ರಿಫ್ಲಕ್ಸ್ ಆದಾಗ ಅದು ಹೇಗೆ ಥ್ರೋಟ್ ನ ಅಫೆಕ್ಟ್ ಮಾಡ್ತಾ ಬರುತ್ತೆ ಡಾಕ್ಟರ್? So acid reflux uncontrollable ಆದಾಗ they again come with change in voice, heartburns, they'll have severe burning in the throat. They can have a dry hacking cough, and ಈ hacking dry cough ರಾತ್ರಿ ಹೊತ್ತು ಮಧ್ಯರಾತ್ರಿ it wakes up the person. So these are the symptoms of a acid reflux. ಓಕೆ ಡಾಕ್ಟರ್, ಸೊ ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ ಡಾಕ್ಟರ್ ಇದಕ್ಕೆ? ಟ್ರೀಟ್ಮೆಂಟ್ ಅಗೇನ್ ಒಂದೊಂದ್ಸತಿ ಅಪ್ಪರ್ ಜಿಐ ಎಂಡೋಸ್ಕೋಪಿ ಅಂತೀವಿ, ವೇರ್ ಟು ಲುಕ್ ಫಾರ್ ದ ಕಾಸ್ ಆಫ್ ದ ರಿಫ್ಲಕ್ಸ್ ಮಾಡಬೇಕಾಗತ್ತೆ. ಅದು ಮಾಡಾದ್ಮೇಲೆ ಇಫ್ ದರ್ ಇಸ್ ಅ ಲೂಸ್ ಸ್ಫಿಂಕ್ಟರ್ ಆರ್ ಎನಿ ಅದರ್ ಇಶ್ಯೂಸ್ ಲೈಕ್ ಹರ್ನಿಯಾ, ದಟ್ ಹ್ಯಾಸ್ ಟು ಬಿ ರೂಲ್ಡ್ ಔಟ್ for the acid reflux. Okay, ಡಾಕ್ಟರ್, ಇನ್ನು ಓಕಲ್ ಕಾರ್ಡ್ ನಾಡಿಲ್ಸ್ ಅಂತ ಹೇಳ್ತೀರಿ, ಸೊ ವಾಟ್ ಇಸ್ ಇಟ್? ಆ ರಿಲೇಟೆಡ್ ಸಮಸ್ಯೆ ಆಗತ್ತೆ ಅಂದ್ರೆ ಏನಾಗಬಹುದು ಅಂಡ್ ಅದಕ್ಕೆ ಟ್ರೀಟ್ಮೆಂಟ್? ಓಕೆ, ವೋಕಲ್ ಕಾರ್ಡ್ ನಾಡ್ಯೂಲ್ಸ್ ಅಂದ್ರೆ ನಮ್ಮ ಧ್ವನಿ ಪೆಟ್ಟಿಗೆನಲ್ಲಿ ದೀಸ್ ಆರ್ ಬಿನೈನ್ ಅಂದ್ರೆ ನಾನ್ ಕ್ಯಾನ್ಸರಸ್ ಗ್ರೋತ್ ಇನ್ ದ ವೋಕಲ್ ಕಾರ್ಡ್ಸ್. ಇದು ಕಾಮನ್ ಆಗಿ ವಿ ಸೀ ಇಟ್ ಇನ್ ಪೇಷಂಟ್ಸ್ who use their voice a lot, like teachers, bus conductors, singers. So ಇದಕ್ಕೆ ಇನ್ನೊಂದು ಹೆಸರು ಸಿಂಗರ್ಸ್ ನಾಡ್ಯೂಲ್ಸ್ ಅಂತ ಅಂತೀವಿ, or teachers nodules ಅಂತ ಅಂತೀವಿ, where these nodules cause a hoarseness or change in voice. So ಇದಕ್ಕೆ ಟ್ರೀಟ್ಮೆಂಟ್, ಫಸ್ಟ್ ಟ್ರೀಟ್ಮೆಂಟ್ will be voice rest if possible by them.
ಇಲ್ಲ ಅಂದ್ರೆ ದೀಸ್ ನಾಡ್ಯೂಲ್ಸ್ ಹ್ಯಾವ್ ಟು ಬಿ ರಿಮೂವ್ಡ್ ಬೈ ಲೇಸರ್. ಓಕೆ ಡಾಕ್ಟರ್. ಡಾಕ್ಟರ್, ಇನ್ನು ಈ ಸ್ಲೀಪ್ ಆಪ್ನಿಯಾ ಅಂದ್ರೆ ಏನು, ಯಾರಿಗೆ ಈ ಸಮಸ್ಯೆ ಬರ್ಬೋದು, ಜೊತೆಗೆ ಇದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ ಡಾಕ್ಟರ್? ಓಕೆ, ಸ್ಲೀಪ್ ಆಪ್ನಿಯಾ ಅಂದ್ರೆ ಲೂಸಿಂಗ್ ಅ ಬ್ರೆತ್ ಡ್ಯೂರಿಂಗ್ ಸ್ಲೀಪ್. ಸೊ ಪೇಷಂಟ್ ವಿಲ್ ಹ್ಯಾವ್ ಅ ಚೋಕಿಂಗ್ ಸೆನ್ಸೇಷನ್ with a loss of breath. He might get up in the midnight, and because his sleep is not adequate, he will feel fatigued during the day. So sleeplessness during the night, feeling sleepy during the day causes sleep apnea. So idralli patient ge snoring irutte, difficulty in breathing irutte. So ಇದಕ್ಕೆ ಕಾಸ್ ಫೈಂಡ್ ಔಟ್ ಮಾಡಕ್ಕೆ ವಿ ಡೂ ಅ ನೇಸಲ್ ಎಂಡೋಸ್ಕೋಪಿ, ಆಮೇಲೆ ಲ್ಯಾರಿಂಗೋಸ್ಕೋಪಿ ಅಂತ ಮಾಡ್ತೀವಿ, ಅಂಡ್ ಅ ಸ್ಲೀಪ್ ಸ್ಟಡಿ ನೀಡ್ಸ್ ಟು ಬಿ ಡನ್. ಇದು ಮೂರು ಮಾಡಾದ್ಮೇಲೆ ಒನ್ಸ್ ದ ಕಾಸ್ ಇಸ್ ಟೇಕನ್, ದೇರ್ ಆರ್ 2 lines of treatment for this. ಒಂದು ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ ವೇರ್ ವಿ ಕ್ಯಾನ್ ಗಿವ್ ದ ಪೇಷಂಟ್ ಅ CPAP machine, and a surgical line of treatment. A surgical line of treatment ಅಲ್ಲಿ patient may require a septoplasty, or if the tonsils are very big, a tonsillectomy, or snoring is because of a very big tongue, ಅವಾಗ ಗ್ಲಾಸೆಕ್ಟಮಿ ಅಂತ ಮಾಡಬೇಕಾಗುತ್ತೆ, or tongue reduction. So these are the treatment forms for ಎಪ್ನಿಯಾ. ಓಕೆ ಡಾಕ್ಟರ್. ಡಾಕ್ಟರ್, ಈಗ ಕಿವಿ ಅಥವಾ ನಮ್ಮ ಗಂಟಲು ಅಥವಾ ಮೂಗು, ಈ ಮೂರಲ್ಲೂ ಏನಾದ್ರೂ ಸಮಸ್ಯೆ ಬಂದಾಗ ಒಂದಕ್ಕೊಂದು ಏನಾದ್ರೂ ಇಂಟರ್ಲಿಂಕ್ ಆಗತ್ತಾ ಸಮಸ್ಯೆಗಳು? ಈಗ ಕಿವಿಯಿಂದ ಶುರುವಾಗಿ ಅದು ಮೂಗನ್ನು ಕೂಡ ಅಫೆಕ್ಟ್ ಮಾಡಿ ಆಮೇಲೆ ಥ್ರೋಟನ್ನು ಅಫೆಕ್ಟ್ ಮಾಡುತ್ತೆ ಅನ್ನೋ ರೀತಿಯ ಲಿಂಕ್ಡ್ ಪ್ರಾಬ್ಲಮ್ಸ್ ಅಂದ್ರೆ ಯಾವ್ದಾಗಿರುತ್ತೆ? ಡೆಫಿನೆಟ್ಲಿ ಜಸ್ಟ್ ಅ ಸಿಂಪಲ್ ಕೋಲ್ಡ್ ಕ್ಯಾನ್ ಕಾಸ್ ಅ ಗ್ಲೂ ಇಯರ್ ಅಂತೀವಿ. ಸೊ ವೇರ್ ದೆಲ್ ಬಿ ಅ ಫ್ಲೂಯಿಡ್ ಬಿಲ್ಡ್ ಅಪ್ ಇನ್ ದ ಮಿಡಲ್ ಇಯರ್, and patient will come with hearing loss. So ಮೂಗಿಂದ ಕಿವಿಗೆ ಹೋಗೋ ಸಮಸ್ಯೆ ಇದು. ಸೇಮ್ ವೇ ಈಗ ಸ್ನೋರಿಂಗ್ ಆರ್ ಸ್ಲೀಪ್ ಎಪ್ನಿಯಾ ಅಂದ್ರೆ ಅದು ಮೂಗು ಗಂಟ್ಲು ಎರಡರಿಂದನೂ ಎಪ್ನಿಯಾ ಆಗೋ ಚಾನ್ಸ್ ಇರುತ್ತೆ. ಸೊ ಇಯರ್, ನೋಸ್, ಥ್ರೋಟ್ ಆರ್ ಆಲ್ವೇಸ್ ಲಿಂಕ್ಡ್ ಅಂಡ್ ರಿಲೇಟೆಡ್ ಟು ಈಚ್ ಅದರ್. ಓಕೆ ಡಾಕ್ಟರ್, ಮತ್ತಷ್ಟು ಡೀಟೇಲ್ಸ್ ಅನ್ನ ತಿಳ್ಕೊತೀನಿ. ಅದಕ್ಕೂ ಮುಂಚೆ ಮತ್ತೊಂದು ಬ್ರೇಕ್ ತಗೊಂಡು ಬರೋಣ. ಆಯುಷ್ಮಾನ್ ಭವ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಸಾಮಾನ್ಯವಾಗಿ ಕಿವಿ, ಮೂಗು ಹಾಗೆ ಗಂಟಲ ಸಮಸ್ಯೆಗಳು ಅವಾಗವಾಗ ಬರ್ತಾ ಇರುತ್ತೆ. ಬಟ್ ಆಫನ್ ಆ ಸಮಸ್ಯೆಗಳನ್ನ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಿರ್ತೀರಿ. ಬಟ್ ಅದರಿಂದ ಮೇಜರ್ ಸಮಸ್ಯೆಗಳಾಗತ್ತೆ. ಯಾವ ರೀತಿಯ ಸಮಸ್ಯೆಗಳಾಗಬಹುದು ಅಂತ ಈಗಷ್ಟೇ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಕ್ಸ್ಪ್ಲೈನ್ ಮಾಡ್ತಾ ಬಂದಿದ್ದಾರೆ. ಸೊ ನಿಮ್ಮಲ್ಲೂ ಯಾರೆಲ್ಲಾದ್ರೂ ಈ ರೀತಿಯ ಸಂಬಂಧಪಟ್ಟ ಸಮಸ್ಯೆಗಳಿದೆ, ನಾನು ಆದಷ್ಟು ಬೇಗ ಡಾಕ್ಟರ್ ಅನ್ನ ರೀಚ್ ಆಗಿ ಇದಕ್ಕೆ ಟ್ರೀಟ್ಮೆಂಟ್ ತಗೋಬೇಕು ಅಂತ ಇದ್ರೆ ಸ್ಕ್ರೀನ್ ಮೇಲೆ ವಾಸವಿ ಆಸ್ಪತ್ರೆಯ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಕರೆ ಮಾಡಿ ಡಾಕ್ಟರ್ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ENT ಸೆಕ್ಷನ್ಗೆ ಹೋಗಿ ಡಾಕ್ಟರ್ನ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗೆ ಸೂಕ್ತ ಚಿಕಿತ್ಸೆಯನ್ನ ಪಡ್ಕೋಬಹುದಾಗಿದೆ. ಎಸ್ ಡಾಕ್ಟರ್. ಡಾಕ್ಟರ್, ಈಗ ಪ್ಯಾರೋಟೈಟಿಸ್ ಅಂದ್ರೆ ಯಾವ ರೀತಿಯ ಸಮಸ್ಯೆ ಡಾಕ್ಟರ್ ಅದು? ಪ್ಯಾರೋಟಿಡ್ ಗ್ಲ್ಯಾಂಡ್ ಅನ್ನೋದು ನಮ್ ಒನ್ ಆಫ್ ದ ಸಲೈವರಿ ಗ್ಲ್ಯಾಂಡ್ಸ್, ಓಕೆ, ವಿಚ್ ಸೆಕ್ರೀಟ್ ಸಲೈವಾ ಇನ್ ಟು ದ ಮೌತ್. ಸೊ ಈ ಗ್ಲ್ಯಾಂಡ್ಗೆ ಇನ್ಫೆಕ್ಷನ್ ಆದಾಗ ಇದನ್ನ ನಾವು ಪ್ಯಾರೋಟೈಟಿಸ್ ಅಂತ ಹೇಳ್ತೀವಿ. ಸೊ ಕಾಮನ್ ಆಗಿ ಇದಕ್ಕೆ ಇನ್ಫೆಕ್ಷನ್ ಆಗೋದು ಪೋಸ್ಟ್ ಆಫ್ ವೈರಲ್ ಫೀವರ್, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಇಲ್ಲ ಅಂದ್ರೆ ಸ್ಟೋನ್ಸ್ ಅಂತ ಹೇಳ್ತೀವಿ. ಈ ಡಕ್ಟ್ ಅಲ್ಲಿ ಸ್ಟೋನ್ಸ್ ಆದಾಗ ದ ಪ್ಯಾರೋಟಿಡ್ ಗ್ಲ್ಯಾಂಡ್ ಕ್ಯಾನ್ ಹ್ಯಾವ್ ಅನ್ ಇನ್ಫೆಕ್ಷನ್. ಸೊ ಈ ಪ್ಯಾರೋಟೈಟಿಸ್ ಅನ್ನೋದಾದಾಗ ಇಟ್ ಇಸ್ ಬೆಟರ್ ಟು ರೀಚ್ ಯೋರ್ ಡಾಕ್ಟರ್. ಸೊ ಕಾಮನ್ ಆಗಿ ಇದ್ರ ಸಿಂಪ್ಟಮ್ಸ್ ಅಲ್ಲಿ ದೆಲ್ ಹ್ಯಾವ್ ಅ ಸ್ವೆಲ್ಲಿಂಗ್ ಅರೌಂಡ್ ದ ಚೀಕ್, ಅಂಡ್ ದೇ ವಿಲ್ ನಾಟ್ ಬಿ ಏಬಲ್ ಟು ಸ್ವಾಲೋ. ವೆರಿ ಹೈ ಗ್ರೇಡ್ ಫೀವರ್ ಇರುತ್ತೆ. ಸೊ ಒನ್ಸ್ ದೇ ಕಮ್ ವಿಲ್ ಹ್ಯಾವ್ ಟು ಎಕ್ಸಾಮಿನ್ ಅಂಡ್ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ ಮಾಡ್ತೀವಿ ಟು ರೂಲ್ ಔಟ್ ಎನಿ ಸ್ಟೋನ್ in the gland. So ಇದಕ್ಕೆ ಟ್ರೀಟ್ಮೆಂಟ್, they have to be well hydrated, okay, antibiotics, and if there is a stone which is causing this, stone ನ ಸೈಲೋ ಎಂಡೋಸ್ಕೋಪಿ ಮುಖಾಂತರ ನಾವು ತೆಗಿತೀವಿ. ಡಾಕ್ಟರ್, ಈಗ ಪ್ಯಾರೋಟೈಟಿಸ್ ಇದೆ ಅಂತಂದಾಗ ಏನಾದ್ರೂ ಎಮರ್ಜೆನ್ಸಿ ಸಿಚುವೇಶನ್ ಬರೋ ಸಾಧ್ಯತೆ ಏನಾದ್ರೂ ಇದೆಯಾ? Not an emergency, but pain will be unbearable for the patient, so they reach the doctor very quickly. Okay doctor. Doctor, if neglected, what might be the complications ಅಂತ? ಸೊ ಪ್ಯಾರೋಟಿಡ್ ಆಪ್ಸಸ್ ಅಂತ ಆಗುತ್ತೆ. ಸೊ ಪ್ಯಾರೋಟಿಡ್ ಆಪ್ಸಸ್ ಆದಾಗ ದೇ ವಿಲ್ ರಿಕ್ವೈರ್ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಡ್ಯೂರಿಂಗ್ ದಟ್ ಟೈಮ್. ಸೊ ಆಪ್ಸಸ್ ಅಂದ್ರೆ ಒಂದು ಪಸ್ ಬಿಲ್ಡಪ್ ಇನ್ ದ ಪ್ಯಾರೋಟಿಡ್ ಗ್ಲ್ಯಾಂಡ್. ಸೊ ಆವಾಗ ಅವ್ರಿಗೆ ಇನ್ಸಿಷನ್ ಅಂಡ್ ಡ್ರೈನೇಜ್ ಆಫ್ ದ ಆಪ್ಸಸ್ ಬೇಕಾಗುತ್ತೆ. ಓಕೆ ಡಾಕ್ಟರ್. ಡಾಕ್ಟರ್, ಈಗ ಯಾವುದೇ ರೀತಿ ENT ಗೆ ಸಂಬಂಧಪಟ್ಟ ಸಮಸ್ಯೆ ಬಂದಾಗ ಮೆಡಿಕಲ್ ಎಮರ್ಜೆನ್ಸಿ ಅನ್ನೋದೇನಾದ್ರೂ ಬರುತ್ತಾ? ಲೈಕ್ ಯಾವ ರೀತಿ ಬರಬಹುದು? ಸೊ ಡಿಫಿಕಲ್ಟಿ ಇನ್ ಬ್ರೀದಿಂಗ್ ಅಂತ ಬರ್ತಾರೆ. It could be because of an infection causing a block. So avaga they have to reach the emergency room quickly. Foreign bodies, ಚಿಕ್ಕ ಮಕ್ಕಳಲ್ಲಿ ಕಾಯಿನ್,
ಪೆನ್ಸಿಲ್, ಇರೇಸರ್, ಮೂಗು, ಗಂಟ್ಲು, ಕಿವಿನಲ್ಲಿ ಹಾಕೊಂಡು ಬರ್ತಾರೆ, ವಿಚ್ ಇಸ್ ಅ ಗ್ರೇವ್ ಎಮರ್ಜೆನ್ಸಿ ಫಾರ್ ಅಸ್, especially when they swallow coins or any other foreign body. So some of the emergencies they have to reach to ENT very quickly. Okay, doctor, ಈಗ ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ. ಸೊ ಈ ENT ಸಂಬಂಧಪಟ್ಟ ಸಮಸ್ಯೆಗಳು ಮೋಸ್ಟ್ ಕಾಮನ್, ಬಿಕಾಸ್ ಎಲ್ಲರಲ್ಲೂ ಆ ಸಮಸ್ಯೆಗಳು ಕಾಣಿಸ್ಕೋತಾ ಇರುತ್ತೆ ಅಂಡ್ ಆಫನ್ ಅದನ್ನ ನೆಗ್ಲೆಕ್ಟ್ ಮಾಡ್ತಾನೂ ಇರ್ತಾರೆ ಜನ. ಸೊ ಪ್ರಿವೆಂಟ್ ಮಾಡಬೇಕು, ಯಾವುದೇ ರೀತಿಯ ಫರ್ದರ್ ಸಮಸ್ಯೆಯನ್ನ ನಾವು ನಮ್ಮನ್ನ ಹೆಲ್ದಿಯಾಗಿ ಇಟ್ಕೋಬೇಕು ಅಂತ ಇದ್ದಾಗ ಮೊದಲಿಗೆ ಡಾಕ್ಟರ್ ನಮ್ಮ ಇಯರ್ಸ್, ಕಿವಿಗಳನ್ನ ಯಾವ ರೀತಿ ಸ್ವಚ್ಛತೆಯಿಂದ ಇಟ್ಕೋಬೇಕಾಗತ್ತೆ, ಯಾವ ಒಂದಷ್ಟು ಸಮಸ್ಯೆಗಳನ್ನ ನೆಗ್ಲೆಕ್ಟ್ ಮಾಡಬಾರ್ದು, ಸಿಂಪ್ಟಮ್ಸ್ ಸೈನ್ಸ್ ಕಾಣಿಸ್ಕೊಂಡಾಗ ತಕ್ಷಣ ಹೋಗಿ ಡಾಕ್ಟರ್ನ ರೀಚ್ ಆಗಬೇಕಾಗತ್ತೆ, ಹೇಗೆ ಡಾಕ್ಟರ್? Okay, so first I'll start with ear. So kivinalli first thing, do not put anything into the ear. Do not tease the ear or pick on the ear with anything. Most ears are self-cleansing. Andre, they can get cleaned by themselves. So ear bud haki, do not irritate the ear. You're actually inducing infection into the ear. So ಈಗ wax build up ಜಾಸ್ತಿ ಇದ್ರೆ ನಿಮ್ಗೆ ಅದು ತೆಕ್ಕೊಳ್ಳಕ್ ಆಗ್ತಿಲ್ಲ ಅಂದ್ರೆ reach to your ENT specialist. Because ನೀವು ear bud ಹಾಕ್ದಷ್ಟು you're damaging the ear further. Second, don't allow water to get into the ear, especially swimmers. Use earplugs to prevent any swimmer's ear or otitis externa antivi. Adana prevent any water getting into the ear. So this is regarding the ear. Iga moogge anta bandaga, moogalli there'll be a lot of dryness. So dryness iddaga we give something called as saline sprays and hydration. So ivi eradu ಮಾಡಬೇಕು, plus smoking. Smoking causes a lot of injury not only into the throat but also into the nose. So smoking prevention is very important to keep both the nose and throat healthy. So gantlge we also want us to avoid any dental infections which can cause associated infections to the throat. Okay, so gargles is one thing we advise to use to prevent any throat infections. Throat infection, yes doctor. Doctor, ಈಗ ಯೂಶಲಿ ಜನರು ಮಾಸ್ಕ್ ಹಾಕ್ತಾ ಇದ್ರು ಅಂಡ್ ಪೀಪಲ್ ವೇರ್ ಸೇಫ್ ಮಾಸ್ಕ್ ಹಾಕ್ತಿದ್ದಾಗ, ಬಟ್ ಆಸ್ ಸೂನ್ ಆಸ್ ಕರೋನಾ ಅನ್ನೋದು ಯಾವಾಗ ಹೋಯಿತು, ಯಾವಾಗ ಗೈಡ್ಲೈನ್ಸ್ ಎಲ್ಲ ಕಮ್ಮಿ ಆಯ್ತು, ಮಾಸ್ಕ್ ಹಾಕೋದು ಬಿಟ್ಬಿಟ್ರು. ಬಟ್ ಮಾಸ್ಕಿನ ಮಹತ್ವ ಏನು, ಅದರಿಂದ ನಮ್ಮ ಮೂಗು ಹಾಗೆ ಥ್ರೋಟ್ ಅನ್ನೋದು ಲೈಕ್ ಯಾವುದೇ ರೀತಿ ಸಮಸ್ಯೆಗಳಿಂದ ತಪ್ಪಿಸ್ಕೋಬಹುದಲ್ವಾ? ಸೊ ವಾಟ್ ಇಸ್ ಇಟ್ ಡಾಕ್ಟರ್, ಮಾಸ್ಕ್ ಹಾಕಬೇಕಾ ಈಗಲೂ ಕೂಡ ಜನತೆ, ಹೇಗೆ? ಮಾಸ್ಕ್ ಡೆಫಿನೆಟ್ಲಿ ಫಿಲ್ಟರ್ಸ್ ಅ ಲಾಟ್ ಆಫ್ ಬ್ಯಾಕ್ಟೀರಿಯಾ ಅಂಡ್ ವೈರಸಸ್. ಸೊ ಮಾಸ್ಕ್ ಹಾಕೋದ್ರಲ್ಲಿ ತಪ್ಪೇನೂ ಇಲ್ಲ. ಎಸ್ಪೆಷಲಿ ಹೆಲ್ತ್ ಕೇರ್ ವರ್ಕರ್ಸ್ಗೆ ವಿ ಆಲ್ವೇಸ್ ಅಡ್ವೈಸ್ ದೆಮ್ ಟು ಯೂಸ್ ಅ ಮಾಸ್ಕ್ ಅಂಡ್ ವರ್ಕ್ ಅರೌಂಡ್. ಫಾರ್ ನಾರ್ಮಲ್ population they can use a mask to prevent any pollutants and to a large extent it can prevent a few infections but not completely keep you safe. So mask ಹಾಕೋದ್ರಲ್ಲಿ ತಪ್ಪೇನೂ ಇಲ್ಲ. ಎಸ್ ಡಾಕ್ಟರ್. ಡಾಕ್ಟರ್, ಈಗ ವಾಸವಿ ಆಸ್ಪತ್ರೆಯಲ್ಲಿ ENT ಗೆ ಸಂಬಂಧಪಟ್ಟ ಸಮಸ್ಯೆ ಇದ್ದಾಗ ಅಲ್ಲಿ ಟ್ರೀಟ್ಮೆಂಟ್ ಅಪ್ರೋಚ್ ಯಾವ ರೀತಿ ಇರುತ್ತೆ ಡಾಕ್ಟರ್? ಸೊ ಫಸ್ಟ್ ವಿಲ್ ಬಿ ಅಪ್ರೋಚಿಂಗ್ ದ ಪೇಷಂಟ್ ವಿತ್ ಅ ಹಿಸ್ಟ್ರಿ. ಸೊ ಅವ್ರ ಸಮಸ್ಯೆ ಏನು ಅಂತ ಫಸ್ಟ್ ತಿಳ್ಕೊಂಡಾದ್ಮೇಲೆ ವಿ ಡೂ ಅ ಫ್ಯೂ ನಂಬರ್ ಆಫ್ ಎಕ್ಸಾಮಿನೇಷನ್ಸ್. ಸೊ ಕಂಪ್ಲೀಟ್ ಇಯರ್, ನೋಸ್, ಥ್ರೋಟ್ ಎಕ್ಸಾಮಿನೇಷನ್ ಇಸ್ ಡನ್. ಅದರಲ್ಲೂ ನಮಗೆ ಗೊತ್ತಾಗಿಲ್ಲ ಅಂದ್ರೆ ವಿ ಹ್ಯಾವ್ ಅ ಕಂಪ್ಲೀಟ್ ಸೆಟಪ್ ಆಫ್ ಎಂಡೋಸ್ಕೋಪಿ, ಡಯಾಗ್ನೋಸ್ಟಿಕ್ ಎಂಡೋಸ್ಕೋಪೀಸ್, ಲ್ಯಾರಿಂಗೋಸ್ಕೋಪೀಸ್ ಇದೆ. ಪ್ಲಸ್ ಹಿಯರಿಂಗ್ ಸಂಬಂಧಪಟ್ಟಿದ್ದಕ್ಕೆ ಆಡಿಯೋಮೆಟ್ರೀಸ್ ಅಂಡ್ ಹಿಯರಿಂಗ್ ಏಡ್ ಟ್ರಯಲ್ಸ್ ಅಂತ ಮಾಡ್ತೀವಿ. ಸೊ ದಟ್ ವಿಲ್ ಬಿ ಡನ್ and further surgical line of treatment. Yes. So all surgicals including ear, nose and throat can be given in Vasavi Hospital. Yes doctor. ಇವತ್ತಿನ ಕಾರ್ಯಕ್ರಮದಲ್ಲಿ ENT ಸಂಬಂಧಪಟ್ಟಂತ ಸಮಸ್ಯೆಗಳು ಯಾವ್ದು ಇರುತ್ತೆ, ಅದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ಇರುತ್ತೆ, ಈ ಬಗ್ಗೆ ತಿಳಿಸ್ಕೊಟ್ರಿ. ಅಂಡ್ ಮೋಸ್ಟ್ ಆಫ್ ದ ಪೀಪಲ್ಗೆ ಈ ವಿಚಾರಗಳೇ ಗೊತ್ತಿರೋಲ್ಲ, ಇಷ್ಟೊಂದು ಸಮಸ್ಯೆಗಳಾಗಬಹುದು ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಟುಡೇ ಡಾಕ್ಟರ್. Thank you. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.